ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ನಿಮ್ಮೆಲ್ಲರಿಗೂ ಪ್ರಿಯಾನಂದಿನಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ಸ್ ಇದೆ. ಸೊ ಹಾಗಾಗಿ ಕ್ವಿಕ್ ರಿವಿಷನ್ ಟೈಪ್ ಸೆಕ್ಷನ್, ನಿಮಗೆ ರಿವಿಷನ್ ಟೈಪ್ ನೀವು ಎಷ್ಟು ಓದಿದ್ದೀರಾ ಅನ್ನೋದು ಸೊ ಕ್ವಶನ್ ಅಂಡ್ ಆನ್ಸರ್ಸ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಕೆಲವೊಂದು ಕ್ವಶನ್ ಪೇಪರ್ ಬಂದಿರತಕ್ಕಂಥ ಕ್ವಶನ್ಸ್ಗಳನ್ನಾಗಿರ್ಬೋದು ಅಥವಾ ಡೈರೆಕ್ಟ್ ನಾನು ರೆಫರ್ ಮಾಡ್ತಕ್ಕಂಥ ಬುಕ್ಕಿಂದ ಕೆಲವೊಂದು ಕ್ವಶನ್ಸ್ಗಳನ್ನ ಆಯ್ದು ತೆಗೆದುಕೊಂಡಿದ್ದೀನಿ. ಇಲ್ಲಿ ಕ್ವಶನ್ಸ್ಗಳು ಅಥವಾ ಎರಡು ಕ್ವಶನ್ಸ್ಗಳು ಈ ಒಂದು ಸಿದ್ಧಾಂತದ ಮೇಲೆ ಬರುವಂತ ಒಂದು ಚಾನ್ಸಸ್ ಇರೋದ್ರಿಂದ ಸೊ ನೀವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗಿದ್ರೆ ಬನ್ನಿ, ಮೊದಲನೇ ಬಾರಿಗೆ ಯಾರು ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಬರೋಣ. ಆಧುನಿಕ ಕಲಿಕಾ ಸಿದ್ಧಾಂತಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತ ಇಲ್ಲಿದೆ ಪ್ರಶ್ನೆ. ಸೊ ನಾವು ಆನ್ಸರ್ ನೋಡೋದಾದ್ರೆ ಎರಡು ವಿಧಗಳಾಗಿ ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತ ಅಂತ, ಎರಡನೇದು ಜ್ಞಾನಾತ್ಮಕ ಕ್ಷೇತ್ರ ಸಿದ್ಧಾಂತ. ಎರಡು ವಿಧಗಳಾಗಿ ಇಲ್ಲಿ ವರ್ಗೀಕರಿಸಲಾಗಿದೆ ಆಧುನಿಕ ಕಲಿಕೆಯ ಸಿದ್ಧಾಂತಗಳನ್ನ. ಇದರಲ್ಲಿ ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಮನೋವಿಜ್ಞಾನಿಗಳು ಯಾರ್ಯಾರಪ್ಪ ಅಂತಂದ್ರೆ ಪೌಲೋ ಆಗಿರ್ಬೋದು ಅಥವಾ BF ಸ್ಕಿನ್ನರ್ ಆಗಿರ್ಬೋದು, ಥಾರ್ನ್ಡೈಕ್ ಆಗಿರ್ಬೋದು, ವ್ಯಾಟ್ಸನ್ ಇವರೆಲ್ಲರೂ ಉದ್ದೀಪಕ ಅನುಕ್ರಿಯೆ ಸಹಚರ್ಯ ಸಿದ್ಧಾಂತದ ಇದರಲ್ಲಿ ಬರ್ತಾರೆ. ಹಾಗೆ ಜ್ಞಾನಾತ್ಮಕ ಕ್ಷೇತ್ರ ಅಂತಹ ಮನೋವಿಜ್ಞಾನಿಗಳು ಯಾರ್ಯಾರಪ್ಪ ಅಂತಂದ್ರೆ ಇಲ್ಲಿ ವರ್ಧಮೇರ್ ಆಗಿರ್ಬೋದು ಅಥವಾ ವೋಲ್ಫ್ ಗ್ಯಾಂಗ್ ಕೋಹ್ಲರ್ ಆಗಿರ್ಬೋದು, ಕರ್ಟ್ ಕಾಫ್ಕಾ ಇವರು ಜ್ಞಾನಾತ್ಮಕ ಕ್ಷೇತ್ರ ಸಿದ್ಧಾಂತದ ಒಂದು ಫೀಲ್ಡ್ ಅಲ್ಲಿ ಬರ್ತಾರೆ. ಸೊ ಈ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸೊ ಜ್ಞಾನಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಮನೋವಿಜ್ಞಾನಿಗಳು ಯಾರು ಅಂತ. ಸೊ ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಬರೋದಾದ್ರೆ ಸಂವೇದನ ಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಥವಾ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಥಿಯರಿ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಲ್ವ. ಸೊ ಈ ಒಂದು ಕಲಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ಸೊ ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅವರು. ಸೊ ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅವರು ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ ಆಗಿದ್ರು. ಸೊ ಇವರು ಒಂದು ಸಮಸ್ಯೆ ಪೆಟ್ಟಿಗೆ ಪ್ರಯೋಗದ ಮೂಲಕ ಈ ಒಂದು ಸಂವೇದನ ಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆಯ ಒಂದು ಸಿದ್ಧಾಂತವನ್ನ ಮಂಡಿಸ್ತಾರೆ. ಸೊ ಸಮಸ್ಯೆ ಪೆಟ್ಟಿಗೆ ಪ್ರಯೋಗದಲ್ಲಿ ಇವರು ಹಸಿದ ಬೆಕ್ಕನ್ನ ಕೂಡಿ ಹಾಕ್ತಾರೆ. ಸೊ ಹಸಿದ ಬೆಕ್ಕಿಗೆ ಹಸುವು ಅನ್ನೋದಿಲ್ಲಿ ಪ್ರೇರಣೆಯಾಗಿ ತೆಗೆದುಕೊಳ್ತಾರೆ. ಹಾಗೆ ಗುರಿ ಇಲ್ಲಿ ಯಾವ್ದಾಗುತ್ತಪ್ಪ ಅಂದ್ರೆ ಪೆಟ್ಟಿಗೆಯಿಂದ ಹೊರ ಬಂದು ಆ ಒಂದು ಬೆಕ್ಕು ಏನಿದೆ ಅಲ್ಲ ಸೊ ಅಲ್ಲಿ ಹೊರಗಡೆ ಇಟ್ಟಿರ್ತಕ್ಕಂಥ ತಟ್ಟೆಯಲ್ಲಿ ಅಥವಾ ಬಟ್ಲಲ್ಲಿ ಇಟ್ಟಿರ್ತಕ್ಕಂಥ ಮೀನಿನ ತುಂಡುಗಳನ್ನ ಅದು ತೆಗೆದುಕೊಂಡು ತಿನ್ಬೇಕು. ಸೊ ಇದು ಗುರಿಯಾಗಿರುತ್ತೆ. ಹಾಗೆ ತಡೆಗಳು ಯಾವ್ದಾವ್ದಪ್ಪ ಅಂತಂದ್ರೆ ಇಲ್ಲಿ ಪೆಟ್ಟಿಗೆ ಮತ್ತು ಅಲೆಗೆ ಆಗಿರುತ್ತೆ. ಹಾಗೆ ಕ್ರಮರಹಿತ ಚಲನೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತಾರೆ. ಸೊ ಪೆಟ್ಟಿಗೆಯಿಂದ ಹೊರ ಬರಲು ಬೆಕ್ಕು ತೋರುವ ವಿವಿಧ ಚಲನೆಗಳನ್ನ ಇಲ್ಲಿ ಕ್ರಮರಹಿತ ಚಲನೆ ಅಂತ ಕರೀತಾರೆ. ಹಾಗೆ ಉಂಟಾಗಬಹುದಾದ ಯಶಸ್ಸನ್ನ ನಾವು ಇಲ್ಲಿ ಚಲನೆಯ ಫಲಿತಾಂಶವನ್ನ ಕರಿತೀವಿ. ಅಂದ್ರೆ ಬೆಕ್ಕು ಹೊರಗಡೆ ಬಂದು ಅದನ್ನ ಮೀನನ್ನ ತಿಂದಾಗ ಅದು ಚಲನೆಯ ಫಲಿತಾಂಶ ಆಗುತ್ತೆ. ಆಯ್ಕೆ ಅಂದ್ರೆ ಇಲ್ಲಿ ಸರಿಯಾದ ವರ್ತನೆಯನ್ನು ಗುರುತಿಸಿಕೊಳ್ಳುವಿಕೆ ಅನ್ನೋದು ಇಲ್ಲಿ ಆಯ್ಕೆಯ ಒಂದು ಪ್ರತಿಪಾದನೆಯನ್ನ ಇಲ್ಲಿ ಈ ಒಂದು ಕಲಿಕೆ ಸಿದ್ಧಾಂತದಲ್ಲಿ ನಾವು ನೋಡ್ತೀವಿ. ಸೊ ತುಂಬಾ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸರಿಯಾದ ವರ್ತನೆಯನ್ನು ಗುರುತಿಸುವುದು ಅಥವಾ ಆಯ್ಕೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಯಾವ ಸಿದ್ಧಾಂತದಲ್ಲಿ ಬರುತ್ತೆ ಅಂತ ಹೇಳಿ ಅದು ಸಂವೇದನ ಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಹೇಳ್ಬೋದು. ಹಾಗೆ ಕೊನೆಯದಾಗಿ ನೆಲೆಗೊಳ್ಳುವಿಕೆ ಅಂತ ಸರಿಯಾದ ಅನುಕ್ರಿಯೆಯನ್ನ ಪುನರಾವರ್ತಿಸೋದು. ಸೊ ಇವಿಷ್ಟು ಥಾರ್ನ್ಡೈಕ್ ಅವರ ಒಂದು ಕಲಿಕಾ ನಿಯಮಗಳಲ್ಲಿ ಥಾರ್ನ್ಡೈಕ್ ಅವರ ಒಂದು ಕಲಿಕಾ ಸಿದ್ಧಾಂತದಲ್ಲಿ ಬರೋದು. ಸೊ ಹಸಿದ ನಿಯಮಗಳನ್ನ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ EN ಥಾರ್ನ್ಡೈಕ್ ಅವರೇ. ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅಂದ್ರು ಒಂದೇ, ಇಲ್ಲಿ EN ಥಾರ್ನ್ಡೈಕ್ ಅಂದ್ರು ಒಂದೇ. ಇವರು ಕಲಿಕೆ ಸಂವೇದನ ಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಥವಾ ಸಮಸ್ಯೆ ಪೆಟ್ಟಿಗೆ ಸಿದ್ಧಾಂತ ಅಥವಾ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಏನ್ ಕರಿತೀವಲ್ಲ ಸೊ ಈ ಒಂದು ಕಲಿಕೆ ಸಿದ್ಧಾಂತದ ಆಧಾರದ ಮೇಲೆ ಇವರು ಕೆಲವು ಕಲಿಕಾ ನಿಯಮಗಳನ್ನ ಪ್ರತಿಪಾದಿಸ್ತಾರೆ. ಸೊ ಆ ಕಲಿಕೆ ನಿಯಮಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದನೇದು ಸಿದ್ಧತಾ ನಿಯಮ, ಎರಡನೇದು ಅಭ್ಯಾಸ ನಿಯಮ, ಮೂರನೇದು ಪರಿಣಾಮ ನಿಯಮ ಅಂತ. ಸೊ ಒಂದನೇದು ಸಿದ್ಧತಾ, ಎರಡನೇದು ಅಭ್ಯಾಸ, ಮೂರನೇದು ಪರಿಣಾಮ ನಿಯಮ. ಸಿದ್ಧತಾ ನಿಯಮ ಅಂದ್ರೆ ಒಂದು ಮಗು ಕಲಿಯಲು ಸಿದ್ಧವಿದ್ದಾಗ ಮಾತ್ರ ನಾವು ಕಲಿಸೋಕೆ ಒಬ್ಬ ಶಿಕ್ಷಕ ಕಲಿಸಲು ಮುಂದಾಗಬೇಕು ಅನ್ನೋದೇ ಇದು ಸಿದ್ಧತಾ ನಿಯಮ ಆಗಿದೆ. ಐದನೇದಲ್ಲಿ ಅಭ್ಯಾಸ ನಿಯಮ ಅಂತ ಪ್ರತಿಪಾದನೆ ಮಾಡ್ತಾರೆ. ಸೊ ಈ ನಿಯಮದ ಪ್ರಕಾರ ನಾವು ಕಲಿತಂತ ವಿಷಯ ದೃಢವಾಗಿ ನಿಲ್ಲಬೇಕಾದ್ರೆ ಅದು ಆಗಾಗ್ಗೆ ಉಪಯೋಗಿಸಲ್ಪಡ್ಬೇಕು. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಒಂದು ಸೈಕಲ್ ಅನ್ನ ಕಲಿತಿದೀವಿ ಅಂದ್ರೆ ಒಂದೇ ಸಲ ನಾವು ಸೈಕಲ್ ಅನ್ನ ಕಲೀಲಿಕ್ಕೆ ಆಗಲ್ಲ. ಸೊ ಪದೇ ಅದನ್ನ ಒಂದ್ ದಿನ ಒಂದು ರೀತಿ ಕಲ್ತ್ರೆ ಅದನ್ನೇ ನಾವು ಅಭ್ಯಾಸ ಮಾಡ್ತಾನೆ ಹೋಗ್ತಾ ಇರ್ಬೇಕಾಗುತ್ತೆ.
ಹಾಗೆ ಮಗ್ಗಿಯನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಪ್ರತಿದಿನ ಮಗ್ಗಿಯನ್ನು ಅಭ್ಯಾಸ ಮಾಡಿಸ್ತಿದ್ರೆ ಮಾತ್ರ ಅದು ಮಗ್ಗಿ ಕಲಿಕೆ ಏನಾಗುತ್ತೆ, ಈಸಿ ಆಗುತ್ತೆ. ಹಾಗೆ ಈಜುವಿಕೆ ಆಗಿರ್ಬೋದು, ಬರೆಯುವುದಾಗಿರ್ಬೋದು, ಓದುವುದಾಗಿರ್ಬೋದು. ಸೊ ಟೋಟಲ್ ಆಗಿ ಇಲ್ಲಿ ಲರ್ನಿಂಗ್ ಪ್ರೊಸೆಸ್ ಏನಿದೆಯಲ್ಲ ಅದು ಅಭ್ಯಾಸದ ಹೊರತು ಅಭ್ಯಾಸದಿಂದಲೇ ಅದು ಪರಿಪಕ್ವತೆಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದು ಅಭ್ಯಾಸದ ನಿಯಮ ಆಗಿದೆ. ನೆಕ್ಸ್ಟ್ ಬರೋದು ಹೇಳ್ಬೋದು ನಾವು ಇಲ್ಲಿ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ತೃಪ್ತಿದಾಯಕ ಅನುಭವಗಳಿಂದ ಕೂಡಿದ ಅಥವಾ ಅದಕ್ಕೆ ಕಾರಣವಾದಂಥ ಸಂಪರ್ಕ ಏರ್ಪಟ್ರೆ ಅದು ಅದರ ಬಲ ಹೆಚ್ಚುತ್ತೆ. ಈ ರೀತಿ ಆದಾಗ ಅಲ್ಲಿ ಅನುಭವಗಳು ತೃಪ್ತಿದಾಯಕವಾಗಿರ್ತವೆ. ಸೊ ಇದನ್ನು ನಾವು ಪರಿಣಾಮ ನಿಯಮ ಅಂತ ಕರಿತೀವಿ. ಅಂದ್ರೆ ಕಲಿಕೆಯ ವ್ಯಕ್ತಿಗೆ ಸಂತೋಷ ಕೊಡುವುದಾದರೆ ಮತ್ತು ಅದರಿಂದ ತೃಪ್ತಿ ಉಂಟಾದರೆ ಆ ಕಲಿಕೆ ಪರಿಣಾಮವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಸೊ ಇದನ್ನ ಪರಿಣಾಮ ಕಲಿಕೆ ನಿಯಮ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಕಲಿಕೆ ನಡೆಯಬೇಕಾದರೆ ಶಿಕ್ಷಕನು ಮಾಡಬೇಕಾದದ್ದು ಮಗು ಕಲಿಕೆಗೆ ಸಿದ್ಧನಾಗುವವರೆಗೆ ಕಾಯಬೇಕು. ಇದು ಸಿದ್ಧತಾ ನಿಯಮದಲ್ಲಿ ಬರುತ್ತೆ. ಮಗು ಸಿದ್ಧತೆ ನಿಯಮ ನಾನು ಆಲ್ರೆಡಿ ಹೇಳ್ದಾಗೆ ಮಗು ಕಲಿಕೆಗೆ ಸಿದ್ಧವಾಗಿದ್ದಾಗ ಮಾತ್ರ ನಾವಿಲ್ಲಿ ಶಿಕ್ಷಕರಾದವರು ಕಲಿಕೆಗೆ ಅನುವು ಮಾಡಿಕೊಡ್ಬೇಕಾಗುತ್ತೆ. ಸೊ ಮಗು ಕಲಿಕೆಗೆ ಸಿದ್ಧನಾಗುವವರೆಗೆ ಕಾಯ್ಬೇಕಾಗಿರುತ್ತೆ. ನೆಕ್ಸ್ಟ್, ಶಿಕ್ಷಕನು ವಿದ್ಯಾರ್ಥಿ ಕಲಿಕಾ ಸಿದ್ಧತೆಯನ್ನು ನಿರ್ಧರಿಸುವುದು ಹೇಗೆ ಅಂತಂದ್ರೆ, ಈಗ ನಾವು ಮಗು ಕಲಿಕೆ ಸಿದ್ಧನಾಗಿದ್ದಾನಂತ ಯಾವ ರೀತಿ ನಾವು ಕಂಡುಕೊಳ್ಳೋದಂದ್ರೆ ವಿವಿಧ ವಿಷಯಗಳಲ್ಲಿ ಅಭಿಕ್ಷಮತೆ ಪರೀಕ್ಷೆಗಳನ್ನು ಕೊಡುವ ಮೂಲಕ. ಎಕ್ಸಾಂಪಲ್, ನಾವು ಇವತ್ತು ಒಂದು ಟಾಪಿಕ್ ಅನ್ನ ಟೀಚ್ ಮಾಡ್ತಾ ಇದ್ದೀವಿ ಅಂದ್ರೆ ಹಿಂದಿನ ಟಾಪಿಕ್ ಮೇಲೆ ಆ ಮಗುವಿಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಬರ್ತೀವಿ. ಸೊ ನಾವೆಲ್ಲ ಮೈಕ್ರೋ ಟೀಚಿಂಗ್ ಅಲ್ಲಿ ಮಾಡಿರ್ತೀವಲ್ವಾ. ಸೊ ಈ ರೀತಿ ಮಾಡೋದ್ರಿಂದ ಆ ಒಂದು ಸಂದರ್ಭಕ್ಕೆ ಆ ಮಗುವನ್ನ ಕಾನ್ಸಂಟ್ರೇಷನ್ ಹಿಡಿದಿಟ್ಕೊಳ್ಳೋದು ಅಂತ ಏನ್ ಹೇಳ್ತೀವಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಇದನ್ನ ಅಭಿಕ್ಷಮತೆ ಪರೀಕ್ಷೆ ಅಂತ ಕರಿತೀವಿ. ಇದನ್ನ ಕೊಡೋದ್ರ ಮೂಲಕ ಸಿದ್ಧತೆಯನ್ನು ನಿರ್ಧರಿಸಬಹುದು. ಹಾಗೆ ಅಭ್ಯಾಸ ಕಲಿಕೆ ಯಾವುದನ್ನು ಬಲಗೊಳಿಸುತ್ತೆ ಅಂದ್ರೆ ಇಲ್ಲಿ ಉದ್ದೀಪನ ಅನುಕ್ರಿಯೆ ಬಂಧವನ್ನ ಇಲ್ಲಿ ಅಭ್ಯಾಸ ಕಲಿಕೆ ಬಲಗೊಳಿಸುತ್ತೆ. ಸೊ ಎಕ್ಸಾಂಪಲ್ ಅಂದ್ರೆ ಇಲ್ಲಿ ಸೈಕಲ್ ಕಲಿಯೋದಾಗಿರ್ಬೋದು ಅಥವಾ ಮಗ್ಗಿ ಕಲಿಯೋದಾಗಿರ್ಬೋದು. ಇವೆಲ್ಲ ಅಭ್ಯಾಸ ಅಥವಾ ರೂಢಿ ಕಲಿಕೆಗೆ ಸಂಬಂಧಿಸಿದಾಗಿದೆ. ಪ್ರಾಥಮಿಕ ತರಗತಿಗಳಲ್ಲಿ ವರ್ಣಮಾಲೆ, ಮಗ್ಗಿ ಮತ್ತು ಪದಗಳ ಅರ್ಥ ಕಲಿಕೆಗಳಲ್ಲಿ ಯಾವ ರೀತಿಯ ಕಲಿಕೆ ಪ್ರಮುಖ ಪಾತ್ರ ವಹಿಸುತ್ತಂದ್ರೆ ಇಲ್ಲಿ ಅಭ್ಯಾಸ ಕಲಿಕೆ ಆಗಿರ್ಬೋದು ಅಥವಾ ರೂಢಿ ಕಲಿಕೆ ಅಂತ ಕರಿತೀವಿ. ಸೊ ಇದು ಪ್ರಾಥಮಿಕ ತರಗತಿಯಲ್ಲಿ ವರ್ಣಮಾಲೆ, ಮಗ್ಗಿ, ಪದಗಳ ಅರ್ಥ ಕಲಿಕೆಗಳಲ್ಲಿ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್, ಬಹುಮಾನ ಮತ್ತು ಶಿಕ್ಷೆಯ ಪಾತ್ರವನ್ನು ತಿಳಿಸುವ ನಿಯಮ ಯಾವ್ದಪ್ಪ ಅಂದ್ರೆ ಇಲ್ಲಿ ಪರಿಣಾಮ ನಿಯಮ. ಒಂದು ಮಗು ಸಿದ್ಧವಿದ್ದಾಗ ಕಲಿಸ್ತೀವಿ, ಆ ನಂತರ ಅದನ್ನ ಅಭ್ಯಾಸದ ಮೂಲಕ ಅಥವಾ ರೂಢಿಯ ಮೂಲಕ ಆ ಕಲಿಕೆಯನ್ನ ಬಲಗೊಳಿಸ್ತೀವಿ. ಈ ಒಂದು ಎರಡು ನಿಯಮಗಳ ನಂತರ ಆ ಮಗು ಆ ಕಲಿಕೆಯನ್ನ ಕಲಿತು ಪರಿಪಕ್ವ ಹೊಂದಿದಾಗ ಅದಕ್ಕೆ ಸಂತೋಷವನ್ನು ಉಂಟು ಮಾಡುವ ಒಂದು ಸಂದರ್ಭವನ್ನ ಇನ್ನು ಆ ಕಲಿಕೆ ಪರಿಪೂರ್ಣವಾದಾಗ ಅದನ್ನ ಪರಿಣಾಮ ನಿಯಮ, ಅದರಿಂದ ಬರ್ತಕ್ಕಂಥ ಒಂದು ರಿಸಲ್ಟ್ ಅನ್ನ ನಾವಿಲ್ಲಿ ಪರಿಣಾಮ ನಿಯಮ ಅಂತ ಕರಿತೀವಿ. ಈ ರೀತಿ ಒಂದು ಮಗು ಕಲಿತು ತನ್ನ ಒಂದು ಕಲಿಕೆಯ ತೃಪ್ತಿಯನ್ನು ವ್ಯಕ್ತಪಡಿಸಿದಾಗ ನಾವಿಲ್ಲಿ ಬಹುಮಾನ ಅಥವಾ ಬಹುಮಾನವನ್ನು ನೀಡಬೇಕಾಗುತ್ತೆ. ಆ ಮಗು ಪಾಸಿಟಿವ್ ಆಗಿ ಕಲಿತು ಅದನ್ನ ನಮಗೆ ತೋರ್ಸ್ಪಡಿಸಿದ್ರೆ ನಾವಿಲ್ಲಿ ಬಹುಮಾನವನ್ನ ನೀಡ್ತೀವಿ. ಅದೇ ರೀತಿ ಮಗು ತಪ್ಪು ವರ್ತನೆಯನ್ನ ಮಾಡಿದಾಗ ಇಲ್ಲಿ ಶಿಕ್ಷೆಯ ಪಾತ್ರವನ್ನ ಕೂಡ ಈ ನಿಯಮ ತಿಳಿಸುತ್ತೆ. ಯಾವ ನಿಯಮ ಅಂದ್ರೆ ನಿಯಮ. 10ನೇ ಕ್ವಶನ್ ಬರೋದು, ದತ್ತ ಸನ್ನಿವೇಶಗಳನ್ನು ಸಂಪೂರ್ಣವಾಗಿ ಗಮನಿಸಿದರೆ ಕೇವಲ ಅದರ ಕೆಲವು ಭಾಗಗಳಿಗೆ ಅನುಕ್ರಿಯೆ ತೋರುವಂತ ಸಾಮರ್ಥ್ಯ ಯಾವ ತತ್ವ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಭಾಗಶಃ ಚಟುವಟಿಕೆ ತತ್ವ ಅಂತ ಕರಿತೀವಿ. ಭಾಗಶಃ ಚಟುವಟಿಕೆ ತತ್ವ ಅಂದ್ರೆ ಏನು? ಸಾದೃಶ್ಯ ತತ್ವ ಅಂತ ಬರುತ್ತೆ. ಈ ನಿಯಮದ ಪ್ರಕಾರ ವ್ಯಕ್ತಿ ಹೊಸ ಸನ್ನಿವೇಶವನ್ನು ಎದುರಿಸಿದಾಗ ಅವನು ತೋರುವ ಅನುಕ್ರಿಯೆ ಅವನು ಈ ಹಿಂದೆ ಕಲಿತಂತಹ ಒಂದು ಕಲಿಕೆಯನ್ನು ಪುನರಾವರ್ತನೆಗೊಳಿಸ್ತಾನೆ. ಸೊ ಇದನ್ನ ಸಾದೃಶ್ಯ ತತ್ವ ಅಂತ ಕರಿತೀವಿ. ಹಾಗೆ ಸಂಯೋಜನೆಯ ಸ್ಥಾನಾಂತರ ತತ್ವ ಅಂದ್ರೆ ಈ ತತ್ವ ಹೇಳಿಕೆ ಪ್ರಕಾರ ವ್ಯಕ್ತಿ ತೋರುವಂತ ಯಾವುದೇ ಅನುಕ್ರಿಯೆಯನ್ನ ಅವರು ಇಚ್ಛಿಸುವ ಯಾವುದೇ ಉದ್ದೀಪಕ್ಕೆ ಅನುಬಂಧಿಸಬಹುದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಾಲೆಯಲ್ಲಿ ಮಕ್ಕಳು ಬೆಳೆಸಿಕೊಳ್ಳುವ ಹವ್ಯಾಸಗಳು, ಮನೋಧಾರಣೆಗಳು ಮತ್ತು ಆಸಕ್ತಿಗಳು ಅವರು ಒಡನಾಡುವ ವ್ಯಕ್ತಿಗಳಿಂದ ಸ್ಥಾನಾಂತರಗೊಳ್ಳೋದು. ಸೊ ಇದಿಷ್ಟು ತಾಂಡೆಕ್ ಅವರು ಪ್ರತಿಪಾದಿಸಿದಂತಹ ಒಂದು ಥಿಯರಿಯ ಮೇಲೆ ಇರ್ತಕ್ಕಂಥ ಕ್ವಶನ್ ಅಂಡ್ ಆನ್ಸರ್ಸ್ ಆಗಿದಾವೆ ಸ್ನೇಹಿತರೆ. ಹಾಗೇನೆ ತಾಂಡೆಕ್ ಅವರ ಕೊಡುಗೆಯನ್ನ ನಾವು ನೋಡೋದಾದ್ರೆ ತಮ್ಮ ಪ್ರತಿಯೊಂದು ಕಲಿಕೆ ಉದ್ದೀಪನ ಅನುಕ್ರಿಯೆಗಳ ನಡುವೆ ಏರ್ಪಡುವ ಸಂಬಂಧಗಳಾಗಿವೆ ಅಂತ ಹೇಳ್ತಾರೆ. ಹಾಗೆ ಪುನರ್ಬಲನ ಬಳಕೆಯಿಂದ ಕಲಿಕೆಯನ್ನ ನಾವು ಇಲ್ಲಿ ದೃಢಗೊಳಿಸಬಹುದು ಅಂತ ಹೇಳಿದ್ದಾರೆ. ಸೊ ಪುಷ್ಟೀಕರಣದ ಮೂಲಕ ವ್ಯಕ್ತಿಯನ್ನ ಮುಂದುವರೆದು ನಾವು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮೇಲೆ ಪ್ರಶ್ನೋತ್ತರಗಳನ್ನ ನೋಡ್ತಾ ಬರೋಣ. ಸೊ ಥ್ಯಾಂಕ್ ಯು ಸೋ ಮಚ್.